ಇದೊಂದು 100-150 ವರ್ಷ ಹಿಂದಂತ ಒಂದು ಶಾಖೆ ಉಂಟು. ಇದು ಈ ಟೈಪ್ ತಾಮ್ರದ ಜಾಳಿಗೆ ಹಾಕಿದ್ದಾರೆ. ಇದರಲ್ಲಿ ಈ ಜಾಳಿಗೆ ಇದೆ, ಈ ಟೈಪ್ ಲಾಕ್ ಸಿಸ್ಟಮ್ ಎಲ್ಲ ಇದೆ. ಭರ್ಜರಿಯಾಗಿ ಮಾಡಿದ್ದಾರೆ. ಇದು 100-150 ವರ್ಷ ಆದ್ರೂ ಇನ್ನು ಎಷ್ಟು ಕಟ್ಮುಟ್ಟಿದೆ ನೋಡಿ. ಇದು ಗೈಸ್, ಇದು ಈ ಖಡ್ಗ ರಾಜರ ಕಾಲದಲ್ಲಿ ಬಳಸ್ತಿದ್ರಂತೆ. ಲೋಹದಿಂದ ಮಾಡಿದ್ದು, ಈಗಲೂ ಒಳ್ಳೆ ಕಂಡೀಷನ್ ಅಲ್ಲೇ ಇದೆ ನೋಡಿ ಸ್ನೇಹಿತರೆ. ಇದು ನಮ್ಮ ಮಾವನ ಮೇಲೆ ಇದ್ದಂತಹ ಹಳೆ ಕಾಲದ ಶಾವಿಗೆ ಮಾಡುವ ಒಂದು ಮುಟ್ಟು ಅಂತ ಹೇಳ್ತಾರೆ. ಒಳಗಲ್ಲ ಇದೊಂದು 100-150 ವರ್ಷ ಹಿಂದಂತ ಒಂದು ಶಾವಿಗೆ ಮುಟ್ಟು. ಇದು ನೋಡಿ ಯಾವ ಟೈಪ್ ಮಾಡಿದಾರೆ ಅಂತ. ಇದು ಹಳೆ ಕಾಲದಲ್ಲಿ ಒಳ್ಳೊಳ್ಳೆ ಮರ. ಯಾಕೆಂದ್ರೆ ಈಗ ಮರದಲ್ಲೂ ಕೆಲವೊಂದು ಜಾತಿಗಳಿವೆ. ಆ ಜಾತಿಗಳನ್ನ ನೋಡಿ ಅದ್ರಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಮಾಡಿದಂತ ಆಹಾರವಾದ ಪದಾರ್ಥ ಇದು ನಾವು ತಿನ್ಲಿಕ್ಕೆ ಡೈಲಿ ಯೂಸ್ ಮಾಡ್ತೀವಲ್ಲ, ಅದಕ್ಕಾಗಿ ಅಂತ ಮರದಲ್ಲೇ ಮಾಡ್ತಿದ್ರು. ಯಾಕೆಂದ್ರೆ ಆ ಮರದಲ್ಲಿ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯ ಒಂದು ಏನು ಕೆಲವೊಂದು ಅದ್ರಲ್ಲಿ ಅಂಶ ಇರುತ್ತೆ ಮರದಲ್ಲಿ, ಅದು ನಮ್ಮ ಆರೋಗ್ಯಕ್ಕೆ ಹೋಗತ್ತೆ. ಹಾಗಾಗಿ ಎಲ್ಲಾ ಮರದಲ್ಲೂ ಮಾಡಲ್ಲ ಇಂಥ ಊಟನ. ಕೆಲವೊಂದು ಮರವನ್ನ ಚೆಕ್ ಮಾಡಿ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಗಂತಿದ್ದಾಗ ಮಾತ್ರ ಅಂತ ಮರದಲ್ಲಿ ಈ ಮುಟ್ಟುಗಳನ್ನ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಹಳೆ ಕಾಲದ್ದು ಯಾವ ಟೈಪ್ ಮಾಡಿದಾರೆ ಅಂತ. ಇದ್ರ ವಿಶಿಷ್ಟತೆ ಏನು ಅಂತಂದ್ರೆ ಇದನ್ನ ನೋಡ್ರಿ, ಈ ಟೈಪ್ ತಾಮ್ರದ ಜಾಳಿಗೆ ಹಾಕಿದ್ದಾರೆ. ಇದರಲ್ಲಿ ಈ ಜಾಳಿಗೆ ಇದೆ, ಈ ಟೈಪ್ ಲಾಕ್ ಸಿಸ್ಟಮ್ ಎಲ್ಲ ಇದೆ. ಭರ್ಜರಿಯಾಗಿ ಮಾಡಿದ್ದಾರೆ. ಇದು 100-150 ವರ್ಷ ಆದ್ರೂ ಇನ್ನು ಎಷ್ಟು ಕಟ್ಮುಟ್ಟಿದೆ ನೋಡಿ. ಇದು ತಾಮ್ರದ್ದು ಇದು ಮಾಡಿದ್ದಾರೆ, ಜಾಳಿಗೆ ಅಂತ ಹೇಳ್ತೀವಿ ಹಳೆ ಕಾಲದಲ್ಲಿ, ಅದನ್ನ ಮಾಡಿದ್ದಾರೆ. ಇದು ನೋಡಿ ಎಷ್ಟು ಕಟ್ಮುಟ್ಟಾಗಿದೆ. ಈ ಕೋಡಿದಂಗಿದೆ ನೋಡಿ. ಇದು ಎಷ್ಟು ಗಟ್ಟಿಯಾಗಿದೆ. ಇನ್ನೂ ಇದು ಹಾಳಾಗಿಲ್ಲ. ಯಾಕಂದ್ರೆ ಇದು ಮುಂಚೆ ಬಳಸ್ತಿದ್ರು, ಇದನ್ನ ಹೆಚ್ಚಿಗೆ ಬಳಸ್ತಿದ್ರು. ಆದ್ರೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ. ಇದರ ಸಿಸ್ಟಮ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಈ ಜಾಳಿಗೆನ ಸ್ನೇಹಿತರೆ ಇದನ್ನ ಈ ಟೈಪ್ ಲಾಕ್ ಮಾಡಿದ್ದಾರೆ. ಇದರಲ್ಲಿ ಈಗ ಹಾಕ್ರೆ ಹೋಗಲ್ಲ. ಇದು ಈ ಲಾಕ್ ಅನ್ನ ಹೀಗೆ ಮಾಡಿ ಈಗ ಒಳಗಡೆ ಹಾಕಿ ಹೀಗೆ ಮಾಡ್ರೆ ಮಾತ್ರ ಕೂರತ್ತೆ ನೋಡಿ. ಅದಕ್ಕೆ ಈಗ ಉಲ್ಟಾ ತಿರ್ಗ್ರು ಉಲ್ಟಾ ಬೀಳಲ್ಲ. ಎಷ್ಟು ಚೆನ್ನಾಗಿ ಮಾಡಿದಾರೆ ಅವ್ರ ಐಡಿಯಾ. ಈಗಿನ ಕಾಲದವರು ಎಷ್ಟು ಚೆನ್ನಾಗಿ ಇದನ್ನ ಬಳಸಿ ತಂತ್ರಜ್ಞಾನವನ್ನು ಬಳಸಿ ಮಾಡಿದ್ದಾರೆ ಅಂತ. ಇದನ್ನ ಇದಕ್ಕೆ ಕಳಿಸಿ ಈ ಬಾಳೆಹಣ್ಣಿಂದನೂ ಮಾಡ್ತಾರೆ ಶಾವಿಗೆ, ಮತ್ತೆ ಅಕ್ಕಿ ಶಾವಿಗೆಯನ್ನು ಮಾಡ್ತಾರೆ. ಎಷ್ಟು ಒಳ್ಳೆ ಇದ್ರ ಮಾಡಿದ್ದಾರೆ. ಅದನ್ನ ಕಲಸಿ ಇದ್ರೊಳಗೆ ಹಾಕಿ ಉಂಡೆ ಮಾಡಿ ಕಾಯಿಸಿ ಉಂಡೆ ಮಾಡಿ ಹಾಕ್ತಾರೆ. ಅದನ್ನ ಹಾಕಿ ಇದ್ರನ್ನ ಹೀಗ್ ಮೇಲೆ ಇಟ್ಕೊಂಡು ಇಷ್ಟು ಹೈಟ್ ಬರುತ್ತೆ. ಬಾಲ ಅಂದ್ರೆ ಆ ಕಡೆ ಈ ಕಡೆ 2 ಜನ ಇಟ್ಕೊಂಡು ಇದ್ರ ಒತ್ಬೋದು ಕೆಳಗಡೆ. ಹೀಗೆ ಒಬ್ರು ಯಾರು ಒತ್ಬೋದು. ಒತ್ತೋದ್ರಿಂದ ಈ ಕೆಳಗಡೆ ಇಲ್ಲಿ ಬೀಳತ್ತೆ. ಕೆಳಗಡೆ ಈ ಸೈಜ್ ಕೆಳಗಡೆ ಬೀಳತ್ತೆ. ಇಲ್ಲಿ ಬಟ್ಲು ಬಾಳೆ ಇದನ್ನ ಹೆಚ್ಚಾಗಿ ಬಾಳೆ ಬಳಸ್ತಿದ್ರು. ಆ ಬಾಳೆ ನೆಟ್ಟು ಬಾಳೆ ಒಳಗೆ ಇದು ಮಾಡ್ತಾರೆ, ಬಳಸ್ತಿದ್ರು. ಹೀಗೆ ಹಾಕಿ ಹಿಂಗ್ ಒಂತದ್ದು ಒತ್ತಿದ್ ಮಾಡಿ ಈ ಕಡೆ ಹಿಂಗೆ ತೆಗಿಯುವಂತದ್ದು. ಬಾರಿ ಚೆನ್ನಾಗಿದೆ ಸ್ನೇಹಿತರೆ. ಈಗ ಎಷ್ಟು ಗಟ್ಮುಟ್ಟ ಇದೆ ನೋಡ್ರಿ. ಇದು ಅದ್ಭುತವಾಗಿದೆ. ಈಗ ಎಲ್ಲಾ ಕಡೆ ಸಿಗಲ್ಲ. ಈಗ ಅಪರೂಪ, ಎಲ್ಲಾ ಮನೇಲೂ ಇರಲ್ಲ. ಕೆಲವು ಹಳಬರು ಇನ್ನೂ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನಮ್ಮ ಮಾವನ ಮೇಲೆ ಇತ್ತು. ಅದನ್ನ ನೋಡಿ 4 ಜನಕ್ಕೆ ಗೊತ್ತಾಗ್ಲಿ ಅಂತ ನಾವೊಂದಿನ ವಿಡಿಯೋ ಮಾಡಿ ಕಳಿಸ್ತಾ ಇದೀವಿ. ನಾವು ನೋಡಿಲ್ಲ ಇತ್ತು, ಈಗ ಗೊತ್ತಾಯ್ತು. ಆದ ಕಾರಣದಿಂದ ಈಗ ನಿಮ್ಗೆ ತೋರಿಸ್ತಾ ಇದ್ವಿ. ನೋಡಿ ಸ್ನೇಹಿತರೆ ಒಂದ್ಸಲಿ. ಗೈಸ್, ಇದು ಈ ಖಡ್ಗ ರಾಜರ ಕಾಲದಲ್ಲಿ ಬಳಸ್ತಿದ್ರಂತೆ. ಯುದ್ಧಕ್ಕೆ ಎಲ್ಲದಕ್ಕೂ ಈ ತರನೇ ಖಡ್ಗ ಬಳಸ್ತಿದ್ರಂತೆ. ಹೆಂಗೆ ಇದೆ ನೋಡ್ರಿ. ಇದನ್ನ ಲೋಹದಿಂದ ಮಾಡಿದ್ದು, ಈಗಲೂ ಒಳ್ಳೆ ಕಂಡೀಷನ್ ಅಲ್ಲೇ ಇದೆ. ಗೈಸ್, ನೀವು ಹಿಡಿಕೆ ನೋಡ್ತಾ ಇರ್ಬೋದು. ನಮ್ ಕಡೆ ಹಿಡಿಕೆ ಅಂತಾರೆ ಹಿಡ್ಕೊಳ್ಳೋದಕ್ಕೆ. ಕರೆಕ್ಟ್ ಆಗಿ ಗ್ರಿಪ್ ಆಗಿ ಕೂರತ್ತೆ. ಒಂಚೂರು ಆ ಕಡೆ ಈ ಕಡೆ ಆಗಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದೆ ಅಂತ. ಡಿಸೈನ್ ನೋಡ್ತಾ ಇರ್ಬೋದು. ಈಗಲೂ ಸ್ವಲ್ಪ ಡಿಸೈನ್ ಕಾಣುತ್ತೆ. ಇದು ರಾಜರ ಕಾಲದಲ್ಲಿ ಮಾಡಿದ್ದು. ಗೈಸ್, ಈ ಖಡ್ಗಕ್ಕೆ 150 ವರ್ಷ ಆಗಿರ್ಬೋದು. ಆದ್ರೂ ಯಾವ ತರ ಇದೆ ಅಂತ ನೋಡ್ರಿ. ಏನು ಒಂದ್ ಸ್ವಲ್ಪ ಮುರಿದೋಗಿದ್ದು ಏನು ಕಾಣಲ್ಲ. ಇಲ್ಲಿ ಫುಲ್ ಗಟ್ಟಿ ಇದೆ. ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ಹಿಂಗಿದೆ ಅಂತ. ಇಲ್ಲಿ ಒಂದ್ ಜುಟ್ಟು ಇತ್ತಂತೆ, ಅದು ಈಗಿಲ್ಲ ಜುಟ್ಟು. ನೋಡ್ತಾ ಇರ್ಬೋದು ಹಿಂಗೆ ಡಿಸೈನ್ ಇದೆ ಅಂತ. ಕರೆಕ್ಟ್ ಆಗಿ ಕೂರತ್ತೆ ಕೈಯಲ್ಲಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರನೇ ಇಂಟ್ರೆಸ್ಟಿಂಗ್ ವಿಡಿಯೋ ಬಿಡ್ತಾ ಇರ್ತೀನಿ. ಅಷ್ಟು ತನಕ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.